ಎಲ್ಲರ ಜೈನ್ ಸೈನಿಕ ಮಿತ್ರದಿಂದ ಬಸವರಾಜ್ ಮಾತಾಡೋದು. ನಾನು ಎಲ್ಲಿದ್ದೀನಪ್ಪ ಅಂದ್ರೆ ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದಾಗ ಭಾರತೀಯ ಸೇನಾ ಅಗ್ನಿವೀರ ನೇಮಕಾತಿ ರ್ಯಾಲಿ ಬೆಂಗಳೂರು ಏರೋದು ಇಲ್ಲಿ ನಡೀತಾ ಇದೆ. ಸೊ ಯಾವ ರೀತಿ ಸುಗಮವಾಗಿ ರ್ಯಾಲಿ ನಡೆಸ್ತಾ ಇದೆ ಅಂದ್ರೆ ಭಾರತೀಯ ಸೇನೆ ಬಹಳ ಅದ್ಭುತವಾಗಿ ರ್ಯಾಲಿಯನ್ನ ಆಯೋಜನೆ ಮಾಡಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟ ಪಡ್ತಾ ಇದ್ದೀನಿ. ಪ್ರತಿಯೊಂದು ವ್ಯವಸ್ಥೆಯನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಯಾವುದೇ ತೊಂದರೆಗಳಿಲ್ಲ, ಉಳ್ಕೊಳ್ಳಿಕ್ಕೆ ಸುವ್ಯವಸ್ಥೆಯನ್ನ ಮಾಡಿದ್ದಾರೆ. ವಾಲ್ಮೀಕಿ ಭವನದಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಅಲ್ಲಿ ಎಲ್ಲರೂ ಉಳ್ಕೋಬಹುದು. ಒಂದು 2000 ಜನ ಉಳ್ಕೊಳ್ಳೋಷ್ಟು ವ್ಯವಸ್ಥೆ ಇದೆ ಅಲ್ಲಿ. ಎಲ್ಲರಿಗೂ ರೂಮ್ಗಳ ವ್ಯವಸ್ಥೆ ಇದೆ, ಹಾಲ್ಗಳ ವ್ಯವಸ್ಥೆ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಓಡಾಡ್ಲಿಕ್ಕೆ ಸಾರಿಗೆ ವ್ಯವಸ್ಥೆ ಇದೆ. ಎಲ್ಲ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದೆ ಭಾರತೀಯ ಸೇನೆ ಹಾಗೂ ಜಿಲ್ಲಾಡಳಿತ. ಸೊ ಇಲ್ಲಿನ ನಾಗರಿಕರು ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ನೀವು ಹೋಗ್ಬೇಕಾಗಿ ವಿನಂತಿಸುತ್ತೇನೆ. ಇನ್ನೊಂದು ರ್ಯಾಲಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಸೆಲೆಕ್ಷನ್ ನಡೀತಾ ಇದೆ. ಯಾವುದೇ ಹುಡುಗರಿಗೆ ಯಾವ್ದು ತೊಂದರೆ ಇಲ್ಲ. ನೀವು ಸ್ವಲ್ಪ ನಿಮ್ಗೆ ಹುಷಾರಿಲ್ಲ ಅಂದ್ರೆ ಇವಾಗ್ಲೇ ಸ್ವಲ್ಪ ಡಾಕ್ಟರ್ ಹತ್ರ ತೋರಿಸ್ಕೊಂಬಂದು ಸ್ವಲ್ಪ ಅಟೆಂಡ್ ಆಗ್ರಿ. ಇವತ್ತೊಂದು ಸ್ವಲ್ಪ ಹಂಗೆ ಹುಡುಗ ಅಲ್ಲಿ ಇಲ್ಲಿ ಬಿದ್ದು ಸ್ವಲ್ಪ ಹುಷಾರ್ ತಪ್ಪಿತ್ತು ಅಷ್ಟೇ. ಅದು ಬಿಟ್ರೆ ಯಾವುದೇ ಅಹಿತಕರ ಘಟನೆಗಳಾಗಿಲ್ಲ. ಯಾವುದೋ ವಿಡಿಯೋ ಹಂಗೆ ಅವ್ರು ಬೇಕಾಬಿಟ್ಟಿ ಹಾಕ್ತಾ ಇರ್ತಾರೆ ಕೆಲವರು. ಅವ್ರಿಗೆ ಕೆಲಸ ಏನೂ ಇರಲ್ಲ, ಇದೇ ತರ ವಿಡಿಯೋಗಳು ಹಾಕ್ತಾ ಇರ್ತಾರೆ. ನಾನು ಹೇಳೋದಿಷ್ಟೇ, ಇಲ್ಲಿ ಯಾವುದೇ ಆ ತರ ಅಹಿತಕರ ಘಟನೆಗಳಿಲ್ಲ. ಸ್ವಲ್ಪ ಏನೋ ಆಗಿರ್ತವೆ, ಅವನೇನದು ನಂಬಕ್ ಹೋಗ್ಬೇಡ್ರಿ. ಅದ್ರ ಜೊತೆಗೆ ರ್ಯಾಲಿ ಮಾತ್ರ ತುಂಬಾ ಚೆನ್ನಾಗಿ ನಡೀತಾ ಇದೆ. ಪ್ರತಿಯೊಂದು ರ್ಯಾಲಿ ಅಪ್ಡೇಟ್ಗಳು ನಾನು ದಿನ ಕೊಡ್ತಾನೆ ಇರ್ತೀನಿ, ಆನ್ ದ ಗ್ರೌಂಡ್ ಇರ್ತೀನಿ. ಅದಕ್ಕೋಸ್ಕರ ನೀವೆಲ್ಲರೂ ಚೆನ್ನಾಗಿ ಓಡ್ರಿ, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ರಿ. ಈ ಅವಕಾಶವನ್ನ ಮತ್ತೆ ಕಳ್ಕೊಳಕ್ ಹೋಗ್ಬೇಡ್ರಿ, ಮತ್ತೆ ಸಿಗಲ್ಲ. ಬೆಂಗಳೂರು ಏರೋದವ್ರಿಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಚೆನ್ನಾಗಿ ಸೆಲೆಕ್ಷನ್ ಆಗಿದೆ ಇವತ್ತಿನ ಮೊದಲನೇ ದಿನ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಭಾರತ್.